ಹೆಸರು? ನನ್ನ ಹೆಸರು ಕೃಷ್ಣಮೂರ್ತಿ ಅಣ್ಣ. ಕೃಷ್ಣಮೂರ್ತಿ, ಆರಾಮ? ಆರಾಮೇನಣ್ಣ. ನಮ್ಮನ್ನ ಅಕ್ವೇರ್ ಮಾಡ್ತೀವಿ ಅನ್ಬಿಟ್ಟು ಡಿ ಕೆ ಶಿವಕುಮಾರ್ ಸಾಹೇಬ್ರು ರೈತರೇ ಎಲ್ಲ ಅಂತ ರಾತ್ರಿ ಟಿವಿ ನ್ಯೂಸ್ ಎಲ್ಲ ಹೇಳ್ಬಿಟ್ಟು ನಮ್ಮನ್ನ ಹಾಳು ಮಾಡ್ತಾವ್ರೆ. ಬಂದ್ ನೋಡ್ಲಿ ಬಿಡೋಣ, ಬಂದ್ ನೋಡ್ಲಿ ಬಿಡೋಣ. ಇಲ್ಲೆಲ್ಲ ಬಂದ್ ನೋಡ್ಲಿ. ನಾವ್ ರೈತರೆಲ್ಲ ಅವ್ರ ಕಣ್ಣು ಕಾಣ್ತಾ ಇದ್ರಣ್ಣ. ನಾನು ರೈತ ಅಲ್ದೆ ನೀನ್ ಅಣ್ಣ ನನ್ನ ಆಫೀಸರ. ಬೆಳಗ್ಗೆ ಭೂಮಿಗೆ ಗೇಯ್ಬೇಕು, ತಿನ್ಬೇಕು. ಒಂದ್ ನಿಮಿಷ ಇರೋಣ. ಏನ್ ಬೆಳಿತೀರ ನೀವು? ಎಷ್ಟು ಎಕರೆ ಇದೆ ಜಮೀನು? ನಮ್ದು 1.5 ಎಕರೆ ಇದೆ ಅಣ್ಣ. 1.5 ಎಕರೆ ಜಮೀನು ಎಲ್ಲದೆ? ಇಲ್ಲೇ ಇದೆ ಅಣ್ಣ, ಇಲ್ಲೇ ಈ ಗ್ರಾಮದಲ್ಲಿ. ಸೊ ಈಗ ಆ ಜಮೀನ್ ನಿಮ್ದು ಹೋಯ್ತದೆ? ಜಮೀನು ಹೋಗುತ್ತೆ ಅಣ್ಣ. ಏನ್ ಮಾಡ್ಬೇಕು ಅಂತ ಹೊರಟವ್ರ ನಿಮ್ ಜಮೀನಲ್ಲಿ ಅವರು? ನಮ್ ಜಮೀನು ಯಾವ್ದೋ ಬಿಲ್ಡಿಂಗ್ ಕಟ್ತೀನಿ, ಫ್ಯಾಕ್ಟ್ರಿ ಕಟ್ತೀನಿ ಅಂತ ಮಾಡಕ್ ಹೋಗೋರ್ ಕಾಂಕ್ರೀಟ್ ರೋಡ್ ಮಾಡ್ತೀನಿ ಅನ್ಕೊಂಡು. ಈಗ ನಮ್ಗೆ ಈ ಕಾಂಕ್ರೀಟ್ ರೋಡ್ ಇವೆಲ್ಲ ಮಾಡ್ಬಿಟ್ರೆ ನಾವ್ ತಿನ್ನಕ್ಕೆ ಅನ್ನಕ್ಕೆ ದಾರಿ ಎಲ್ಲ ಏನ್ ಮಾಡೋಣ ನಾವು? ಮಕ್ಳನ್ನೆಲ್ಲ ಓದಿಸ್ಬೇಕು ಅಂದ್ರೆ ಎಲ್ಲಿ ತಗೊಬರೋದು ನಾವು? ಈಗ ಆರಾಮಾಗಿ ನೆಮ್ಮದಿ ಜೀವನ ಸ್ಕೂಲ್ ಕಟ್ಕೊಂಡಿದೀವಿ, ರೇಷ್ಮೆ ಬೆಳಿತೀವಿ, ಊಟ ಮಾಡಕ್ಕೆ ರಾಗಿ ಭತ್ತ ರಾಗಿ ಎಲ್ಲ ಬೆಳ್ಕೊತಾ ಇದೀವಿ. ನಮ್ ನೆಮ್ಮದಿಯಾಗಿ ನಾವ್ ಜೀವನ ಮಾಡ್ಕೊಂಡಿದ್ದೀವಿ. ಇವ್ರು ಸಿಟಿ ಮಾಡ್ತೀನಿ ಅಂತ ಬಂದ್ಬಿಟ್ಟು ಕಾಸು 1.5 ಎಕರೆಗೆ? 1.5 ಎಕರೆಗೆ ಎಷ್ಟು ಕೊಡ್ತೀನಿ ಅಂತ ಹೇಳ್ತಾರಣ್ಣ. ಏನೋ 1.5 ಕೋಟಿ 2 ಕೋಟಿ ಅಂತ ಹೇಳ್ತಾರೆ. ನಮ್ ಕೈ ಕೊಡ್ತಾರೆ. ಕೊಡ್ತೀರಾ? 10 ಅಲ್ಲ ಕಣಣ್ಣ, 30 ಕೋಟಿ ಕೊಟ್ರು ಕೊಡಲ್ಲ. ಪ್ರಾಣವರು ಭೂಮಿ ಕೊಡಲ್ಲ. ಕೊಡ್ತಾರೆ 10 ಕೋಟಿ ಕೊಡ್ತಾರೆ. 10 ಕೋಟಿ ಕೊಟ್ರು ಕೊಡಲ್ಲ ಅಣ್ಣ. 20 ಕೋಟಿ ಕೊಡ್ತಾರೆ. 20 ಕೋಟಿ ಅಲ್ಲ, ವೃದ್ಧ ಸುರಿದು ನಾವು ಕೊಡಲ್ಲ ಕಣಣ್ಣ ಭೂಮಿನ. ಯಾಕೆ ಕೊಡಲ್ಲ? ನಮ್ ತಾತ ಸಂಪಾದನೆ ಮಾಡಿರೋದನ್ನ ನಾವು ಉಳಿಸ್ಕೋಬೇಕು ಕಣಣ್ಣ. ನಮ್ಮ ಮಕ್ಳು ಕೊಡಕ್ಕಿಲ್ಲ ಅಣ್ಣ. ಎಲ್ಲಿಗೆ ಹೋಗೋಣ ನಾವು? ಕೊಟ್ಬಿಟ್ಟು ಆಸೆ ತೋರಿಸ್ತಾರೆ. ಯಾವ ಎಣ್ಣೆ ಗಿಣ್ಣೆ ನಮ್ಮ ಹತ್ರ ಏನು ನಡೆಯಲ್ತಣ್ಣ. ಏನು ನಡೆಯಲ್ಲ? ಏನು ನಡೆಯಲ್ಲ. ಪಕ್ಕ ಗ್ಯಾರಂಟಿ? ಹೂನಣ್ಣ. ನಿಮಗೆ ನಿಮ್ ಜಮೀನು ಬೇಕು? ನಮಗ್ ನಮ್ ಜಮೀನ್ ಬೇಕಣ್ಣ, ಇನ್ನೇನು ಬೇಡ. ಅಭಿವೃದ್ಧಿ ಆಗ್ಲಿ ಬಿಟ್ರಿ ಬೆಂಗಳೂರು. ಏನಣ್ಣ ಅಭಿವೃದ್ಧಿ ಆದತ್ತು? ಇರೋದನ್ನೇ ಅಭಿವೃದ್ಧಿ ಮಾಡಕ್ಕಾಯ್ತಲ್ಲ. ಅವ್ರ ಕೈಲಿ ಗುಂಡಿ ಮುಚ್ಚಕಾಯ್ತಲ್ಲ. ಇಲ್ಲಿ ಬಂದು ಏನ್ ಅಭಿವೃದ್ಧಿ ಮಾಡ್ತಾರಣ್ಣ? ಏನ್ ಮುಚ್ಚಕಾಯ್ತಲ್ಲ? ಗುಂಡಿ ಮುಚ್ಚಕಾಯ್ತಾ ಇಲ್ಲ. ಗುಂಡಿ ಮುಚ್ಚಕಾಯ್ತಲ್ಲ. ಇಲ್ಲಿ ಬಂದು ಏನ್ ಅಭಿವೃದ್ಧಿ ಮಾಡ್ತಾರೆ ಅವರು? ಇರೋದನ್ನ ಕಿತ್ಕೊಂಡು ಹೋಗ್ಬಿಟ್ಟು ನಮ್ಮ ಮನೆ ಹಾಳು ಮಾಡಕ್ ಮಾಡ್ತಾರ ಅವರು. ಡಿ ಕೆ ಶಿವಕುಮಾರ್ ಮನೆ ಹಾಳು ಮಾಡ್ಕೊಂಡು ಅಲ್ಲಿ ಕೊಟ್ಕೊಳ್ಳಿ ಬಿಡೋಣ. ಹಂಗಂತೀರಾ? ಅವ್ರದ್ದು ಜಾಗ ಇದ್ರೆ ಅವ್ರು ಕೊಟ್ಕೊಳ್ಳಿ ಬಿಡಿ. ಇರೋ ಸಿಟಿನೇ ಅಭಿವೃದ್ಧಿ ಮಾಡಕ್ಕಾಯ್ತಲ್ವ? ಇಲ್ಲಿ ಬಿಡ್ತಿದ ಅದನ್ನೇ ಮಾಡಕ್ಕಾಯ್ತಲ್ಲ. ಇಲ್ಲೇನೇನ್ ಮಾಡ್ತಾರೆ ಬಂದಿ? ಹಂಗೆ. ಸರಿ, ಮತ್ತೆ ಯಾರು ನಿಮ್ಗೆ ಇಲ್ಲಿ MLA ಯಾರು ಬರ್ತಾರೆ? ನಮ್ಗೆ ಬಾಲಕೃಷ್ಣಣ್ಣ ಅಂತ ಮಾಡ್ಕೊಬಿಟ್ಟಣ್ಣ. ಏನಂತ ಬಾಲಕೃಷ್ಣ? ತಿರ್ತಿ ನಾಮ ಹಾಕ್ಬಿಟ್ರು ನಮ್ಗೆಲ್ಲ. ತಿರ್ತಿ ನಾಮ ಇಟ್ಕೊಂಡು ಹೋಗಿ ಮನೆ ಹಾಳು ಮಾಡ್ಕೊಡ್ರಿ ಅಂತ. ಅವ್ರಿಗೂ ಅಸಮಾಧಾನ ಇದೆಯಂತಲ್ಲ? ಎಲ್ಲಿ ಅಣ್ಣ? ಯಾವತ್ತೊಂದಿನ ಅಲ್ಲಿ ಸಾಯ್ತಾ ಇದೀವಿ ಬೈಮಳ ಸರ್ಕಲ್ ಕುತ್ಕೊಂಡು 1.5 ವರ್ಷದಿಂದ. ಒಂದಿನ ನಿಮ್ ಪ್ರಾಬ್ಲಮ್ ಏನ್ರಪ್ಪ ಅಂತ ಬರ್ಲಿಲ್ಲ. ಯಾರು ಸತ್ತಾಗ ಬರ್ಲಿಲ್ಲ, ಬರ್ಬಿಡ್ತಾರೆ ರೈತರುಗಳು ಎಟ್ಟಾಡ್ಕೊಂಡು ಅಂತ. ಈಗ ಇಲ್ಲಿಗೆ ಬಂದಾರ ಅಣ್ಣ ಅವರು. ಅದಕ್ಕೆ ನಾವು ಬಂದಿವಿ. ನಿಮ್ ಪ್ರಾಬ್ಲಮ್ ಏನೋ ನೀವು ಬಂದಿರೋದಕ್ಕೆ. ಏನಣ್ಣ ಏನ್ ಹೆಸರು? ಪಂಚೆ ಲುಂಗಿ ಭಯಂಕರ. ನಾನು ನಿಮ್ಮಂಗೆ ಆಗ್ಬಿಟ್ಟಿದ್ದೀನಿ ಈಗ. ರೈತ? ನೀವು ಹೋರಾಟಗಾರರ ಅಥವಾ ರೈತನ? ನಾವು ರೈತರು. ರೈತರ? ನಿಜ ಹೇಳಿ. ನಿಜಾನೇ. ಸುಳ್ಳು ಹೇಳ್ಬಿಡಿ. ಇಲ್ಲ ಕಣ್ಸ್ವಾಮಿ, ರೈತ. ನೀವು ಹೋರಾಟಗಾರರು, ನೀವು ರೈತರಲ್ಲ. ನಿಮ್ಮ ಹೆಸರೇನು? ನಾಗಪ್ಪ. ನಾಗಪ್ಪ. ಎಷ್ಟು ಎಕರೆ ಜಮೀನ್ ಐತೆ? ನಂದು 5 ಎಕರೆ ಸರ್. ಆದ್ರೂ ನೀವು ರೈತರಲ್ಲ. ಯಾಕೆ? ಡಿ ಕೆ ಶಿವಕುಮಾರ್ ಹೇಳ್ಬಿಟ್ಟವ್ರಲ್ಲ ಏನಂತ? ನೀವು ರೈತರಲ್ಲ ಅಂತ. ಯಾವನ ಯೋಜನಲ್ಲ ರೈತ ಅಲ್ಲ ಅಂತ ಬಂದ್ ನೋಡಿ ಬೆಳೆಯಲ್ಲ. ಅದಕ್ಕೆ ನಾವೇ ಬಂದಿಲ್ಲ. ರೈತರಲ್ಲ ಇಬ್ರು ಕುಂತಾವ್ರೆ ಅಂತ ಯಾರೋ ಸ್ಟೇಟ್ಮೆಂಟ್ ಕೊಟ್ಟಿನಂತಲ್ಲ ನೆನ್ನೆ. ಬಂದ್ ನೋಡ್ಲಿ. ಅವನು ಮಣ್ ತಿಂತಾನು. ರಿಯಲ್ ಆಕ್ಸೆಪ್ಟ್ ಮಾಡಿರೋ ಕೊಟ್ಟು ಹೇಳವನಲ್ಲ. ಬಂದ್ ನೋಡ್ಲಿ ಅವಳು. ನಿಧಾನ ಸಮಾಧಾನ. ತಲೆ ಕೆಡಿಸ್ಕೊಂಬಿಡಿ. ಅದಕ್ಕೆಲ್ಲ ಕಿಂಗ್ ಕಿಂಗ್ ಅಂತ ಸೌಂಡ್ ಅಲ್ಲ ಸರ್. ಅವನು ಯಾರೋ ಇಬ್ರು ಕುಂತಿರ್ತಾರೆ ಅಂತ ಹೇಳ್ಬೇಕಾದ್ರೆ ನಾವು ನನ್ ಮಗನ ಅಲ್ಲ ಅಣ್ಣ. ಬೆಂಗಳೂರು ಅಭಿವೃದ್ಧಿ ಮಾಡ್ತೀನಿ ಅಂತ. ಅಭಿವೃದ್ಧಿ ಬೆಂಗಳೂರಲ್ಲಿ ಇರೋ ಗುಂಡಿ ಮುಚ್ಕೊಳ್ಳಿ ಬಿಡಿ ಸರ್. ಇಲ್ಲಿ ಹಳ್ಳಿಲಿ ಬೆಳೆ ನೋಡ್ರಿ, ತೆಂಗಿನ ಮರ ಎಲ್ಲ ಹೆಂಗದೆ, ರೇಷ್ಮೆ ನೋಡ್ರಿ ಹೆಂಗ್ ಬೆಳೆದ ತೋಟ. 5 ಎಕರೆ ಎಕರೆಗೆ 1.5 ಕೋಟಿ. ಅಯ್ಯೋ 100 ಕೋಟಿ ಕೊಟ್ರು ಕೊಡಲ್ಲ. 15 ಕೋಟಿ. 15 ಅಲ್ಲ 100 ಕೋಟಿ ಕೊಟ್ರು ಕೊಡಲ್ಲ. 50 ಕೋಟಿ. ಎಷ್ಟು ಕೋಟಿ ಕೊಟ್ರು ಕೊಡಲ್ಲ. ಸುಮ್ನಿರಣ. ಏನ್ಕೆ ದುಡ್ಡು ಇರ್ತದೆ ಇವತ್ತು. ನಾನ್ ಹಿಂಗ್ ಕೇಳಿ ನೀ ಎಲ್ಲರೂ ಬದಲಾಗ್ಬಿಟ್ರೆ ಯಾರು ಕೇಳಿದ್ರು ಆಗಲ್ಲ ಬಿಡೋಣ. ಜಮೀನು ಸಿಕ್ಕತ್ತೆ. ಜಮೀನ್ ಸಿಗಲ್ಲ, ಭೂಮಿ ಸಿಗಲ್ಲ. ದುಡ್ಡು ಇವತ್ತಲ್ಲ ನಾಳೆ ಸಂಪಾದನೆ ಬೆಳೆಯಲ್ಲಿ ಬರ್ತಾ ಇರ್ತದಲ್ಲ. ತೆಂಗಿನಕಾಯಿ ಉದುರ್ತಾ ಇರ್ತದೆ, ಸಂಪಾದನೆ ಮಾಡ್ತೀವಿ. ದುಡ್ಡು ಇರ್ತದೆ, ಮಜಾ ಮಾಡ್ತಿಬಿಡ್ತಾರೆ ಒಬ್ಬರೇ 3 ತಿಂಗಳಿಗೆ. ಹೌದಾ? ಏನ್ ನಿಮ್ಮ ಹೆಸರು? ರಾಮಚಂದ್ರ ಅಂತ. ರಾಮಚಂದ್ರ ಅವ್ರೆ, ಏನ್ ಸೌತೆಕಾಯಿ ಲೂಟಿ ಮಾಡ್ತಿದ್ದೀರಾ? ಇಲ್ಲ ಸರ್, ಗಿಡ ಬೆಳೆಸಿದೀವಿ. ಗಿಡ ಬೆಳೆಸಿ ಮಾರ್ಕೆಟ್ ನಲ್ಲಿ ಒಳ್ಳೆ ರೈಟ್ ಸಿಗ್ತದೆ. ಅದಕ್ಕೋಸ್ಕರ ಶ್ರಮ ಪಡ್ತಾ ಇದೀವಿ ಸರ್. ಸೌತೆ ಗಿಡ ಮಾಡ್ತೀವಿ ನಾವು. ಇದು ಹಸ್ಕೋಸ್ ಹಾಕಿದೀವಿ, ಆಮೇಲೆ ಬಾಳೆ ಹಾಕಿದೀವಿ, ಆಮೇಲೆ ತೆಂಗು ನಾವು ಎಳ್ನೀರಿಗೆ ಮಾರಲ್ಲ, ಕಾಯಿ ಮಾಡ್ತೀವಿ ನಾವು. ಕಾಯಿ. ನಿಮ್ಮ ಹೆಸರೇನಂದ್ರೆ? ರಾಮಚಂದ್ರ ಕಂಚಿಗಾರ. ರಾಮಚಂದ್ರ ಅವ್ರೆ, ಏನಿದು ಏನೋ ನಿಮ್ಮ ಜಮೀನನ್ನ ಏನೋ ಕೋಟಿ ಕೋಟಿ ಲೆಕ್ಕಾಚಾರಕ್ಕೆ ವ್ಯವಹಾರ ನಡೀತಿದೆ ಅಂತ ಏನ್ ಸಮಾಚಾರ? ಸರ್ ಕೋಟಿ ಎಲ್ಲ ತೋಟಿ ಲೆಕ್ಕಾಚಾರಕ್ಕೆ ಆಗ್ಬಿಡ್ತದೆ. ಕೇಳಿ 3 ವರ್ಷದಲ್ಲಿ ನನ್ನ ಜಮೀನು ಬಲವಂತಿಂದ ಭೂ ಸ್ವಾಧೀನ ಮಾಡುದು KDB ಅವರು.
ನಾವು ದುಡ್ಡು ತಗೋಬೇಕಾದ್ರೆ 20% ಕೊಟ್ಟೆ 20% ಕೊಟ್ಟು ಮರದ ದಿನ ಹೋಗಿರಲಿಲ್ಲ. ಅಲ್ಲ ಈಗ ಯಾರೀಗ ಇದೆಲ್ಲ ಮಾಡ್ತಾ ಇರೋದು? ಈಗ ಏನ್ ಪ್ರಾಬ್ಲಮ್ ಇದು? ಯಾವ್ದು ಇದು ಭೂಮಿ ಕೊಡಿ ನಮಗೆ ಅಂತ ಕೇಳ್ತಿರೋದು ಯಾರು? ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡ್ತಾರಂತೆ. ಯಾರು? ಇಂಟಿಗ್ರೇಟೆಡ್ ಗೌರ್ಮೆಂಟ್ ನವರು. ಹಾ. ಅವರು ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಲ್ಲ, ದಳ್ಳಾಳಿ ವ್ಯವಸ್ಥೆ. ಅಲ್ಲ ಒಂದ್ ನಿಮಿಷ ಈಗ ಡಿ ಕೆ ಶಿವಕುಮಾರ್ ಅವರು ಅದ್ರ ಬಗ್ಗೆ ಮಾತಾಡಿದಾರಲ್ವಾ? ಈ ಹಿಂದೆ ಕುಮಾರಸ್ವಾಮಿ ಅವರೇ ಇದನ್ನ ಅವ್ರ ಅಧಿಕಾರದಲ್ಲಿದ್ದಾಗ ಅವರೇ ಅಲ್ವೇ ಇದನ್ನ ತಗೊಂಬಂದಿದ್ದು? ಸರ್, ಕುಮಾರಸ್ವಾಮಿ ಅವರು ಈ ತರ ತಂದ್ರು 2006-07 ನಾವು ಗಲಾಟೆ ಮಾಡ್ದು. ಸರ್, ನಮ್ದು ಜಮೀನು 10 ಕುಂಟೆ 5 ಕುಂಟೆ, ಅರ್ಧ ಎಕರೆ, 1 ಎಕರೆ, 2 ಎಕರೆ, 3 ಎಕರೆ, ಜಾಸ್ತಿ ಜಮೀನು ಇರೋರು ಒಂದ್ 5-6 ಜನ ಸಿಗಲ್ಲ. 90% ಅಲ್ಲ, ಕುಮಾರಸ್ವಾಮಿ ಅವರಿಗೆ ಇಲ್ಲಿರೋ ರೈತರು ಅಂತ ಗೊತ್ತಿರ್ಲಿಲ್ವೇ? ಗೊತ್ತಿತ್ತು ಸರ್. ಮತ್ತೆ ಅವಾಗ ಜಮೀನಿ ಮಟ್ಟ ಇರಲ್ಲ ಸರ್, ಎಲ್ಲ ನೀರಾವರಿ ಇರ್ಲಿಲ್ಲ. ಅವಾಗ ಇರ್ಲಿಲ್ಲ. ಅವಾಗ ನೀರಾವರಿ ಇರಲ್ಲ, ಏನಿರಲ್ಲ. ಈಗ ಈ ಕಡೆ ಋಷಭಾವತಿ, ಈ ಕಡೆ ಅರ್ಕಾವತಿ, ಅವಾಗ ಕಡಿಮೆ ಇತ್ತು. ಆಮೇಲೆ ಬೋರು, ಮನೆಗೊಂದ್ ಬೋರ್. ಇಡೀ ಜನ ಎಲ್ಲ ನೋಡಿ, ನನ್ ಜಿಲ್ಲೆದೆ ಇಲ್ಲೂ ಅದೇ ಜಮೀನು, ಮನೆ ಕಟ್ತಾ ಇದ್ದೀನಿ, ಬೋರ್ ಹಾಕ್ಸಿದೀನಿ, ಒಳ್ಳೆ 10 ಈಗ ಡಿ ಕೆ ಶಿವಕುಮಾರ್ ಹೇಳ್ತವ್ರೆ ಕುಮಾರಸ್ವಾಮಿ ಅವರು ಮಾಡಿದ್ದನ್ನ ನಾವು ಕಂಟಿನ್ಯೂ ಮಾಡ್ತಾ ಇದೀವಿ, ನೀವ್ ಯಾಕೆ ಕುಮಾರಸ್ವಾಮಿನ ಕೇಳ್ತಾ ಇಲ್ಲ ಅಂತ ಹೇಳ್ತಾರೆ. ಕುಮಾರಸ್ವಾಮಿ ಅವತ್ತು ಬೇಡ ಅಂತ ಅಂದು ನೀವ್ ಇದೇ ತರ ಸ್ಟ್ರೈಕ್ ಮಾಡಿದ್ರೆ ಇದೇ ತರ ಸ್ಟ್ರೈಕ್ ಬಿಟ್ರು. ಬಿಟ್ಬಿಟ್ರು. ಈಗ ಇವ್ರು ಬಿಡ್ಬೇಕು. ಇವರು ಬಿಡ್ಬೇಕಾ? ಬಿಡ್ಬೇಕು. ನಮ್ಮ ಭೂಮಿ ನಮ್ಗೆ ಬೇಕು. ಏನ್ ನಿಮ್ಮ ಹೆಸರೇನು? ನಿಮ್ಮ ಹೆಸರು ಮುನಿಯಂಟಪ್ಪ. ಎಲ್ಲಿ ಮನೆ? ಅಳ್ಳಾಳ್ಸಂದ್ರ. ಅಲ್ಲಳ್ಸಂದ್ರ. ನೀವೇನ್ ಬೆಳಿತೀರಿ? ಹಸ್ಕೊಳ್ ಸಾಕೊಂಡಿದೀವಿ. ಹಸ್ಗಳು ಸಾಕಿದ್ರಿ? ಜಮೀನ್ ಐತಾ? ಜಮೀನ್ ಅದೇ. ಎಷ್ಟು ಎಕರೆ ಇದೆ? 1 ಎಕರೆ ಇದೆ. 1 ಎಕರೆ. ಏನ್ ಬೆಳಿತೀರ ಅದ್ರಲ್ಲಿ? ಅದ್ರೊಳಗೆ ಹಸ್ಗಳು ಅದ್ರೊಳಗೆ ಇದು ಇದ್ದದೆ ತೆಂಗಿನದ್ದೆ 40 ಗಿಡ ತೆಂಗಿನ ಗಿಡವೆ. ತೆಂಗಿನ ಗಿಡವೆ. ನೀವು ರೈತರಲ್ಲ ಹಂಗಾರೆ? ಯಾಕೆ ರೈತರಲ್ಲ ಅಂತ ಹೇಳ್ತವ್ರಲ್ಲ. ಯಾಕೆ ರೈತರಲ್ಲ? ರೈತ ನಾವು ರೈತ ಅಲ್ರಿ ಇನ್ಯಾರಂತ ರೈತರೇ ನೀವು? ರೈತರ. ಸರಿ, 1 ಎಕರೆ 2 ಕೋಟಿ ನಮಗ್ ಬೇಡ. ತಗೊಳ್ಳಿ. 10 ಕೋಟಿ ಕೊಟ್ಟು ನಮ್ಗೆ ಬೇಡ ಕಣ್ರಿ. ಬೇಡ ನಮಗೆ. ಯಾಕೆ ಬೇಡ? ಬೇಡ, ನಮ್ಗೆ 10 ಕೋಟಿ ಕೊಟ್ಟು ನಮ್ ಜಮೀನ್ ನಮ್ಗೆ ಉಳ್ಕೊಳ್ಳಿ. ಜಮೀನ್ ಬೇಕು? ನಮಗೆ ಜಮೀನ್ ಬೇಕು. ನಿಮ್ಗೆ ಜಮೀನ್ ಬೇಕೇ ಬೇಕು? ನಮ್ಗೆ ಜಮೀನ್ ಬೇಕು. 1 ಎಕರೆ ಇಲ್ಲ, ನಮ್ಗೆ ಬೇಕು. ಇಲ್ಲ, ಬೇಕು ನಮ್ಗೆ. 1 ಎಕರೆ ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳೆಲ್ಲ ಜೀವನ ಮಾಡ್ತಾರೆ. ಇನ್ನೊಂದ್ಸಲ ಹೇಳಿ. ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳೆಲ್ಲ ಜೀವನ ಮಾಡ್ತಾರೆ ಅದ್ರೊಳಗೆ. ಇವಾಗ ಸೀಕಾಬಿಟ್ಟಾದತ್ತೆ. ಗೊತ್ತಾಯ್ತಾ ಸರ್? ನೀವು ರಾಜಕಾರಣಿಗಳು, ನಿಮಿಷ, ನೀವು ರಾಜಕಾರಣಿಗಳು ನಿಮ್ಮ ಮಕ್ಕಳು ನಿಮ್ಮ ಮೊಮ್ಮಕ್ಕಳಿಗೆಲ್ಲ ನೀವು ಕೋಟಿ ಮಾಡಿಡ್ಬೋದು. ಅದೇ ಇವ್ರು ಇಟ್ಕೊಂಡಿರೋ 1 ಎಕರೆಲಿ ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳು ಬದುಕೋದು ಬೇಡ. ನಿಮ್ ಬಿಲ್ಡಿಂಗ್ ಕಟ್ಟಬೇಕು. ಬಿಲ್ಡಿಂಗ್ ನಮ್ಗೆ ಯಾವ್ದು ಬೇಡ, ನಮ್ ಜಮೀನ್ ನಮ್ಗೆ ಉಳ್ಕೊಳ್ಳಿ. ರಾಧಾಕೃಷ್ಣ ಅವರೇ, ಎಲ್ಲೋಗಿದ್ರಿ? ಎಲ್ಲಿಂದ ಬರ್ತಾ ಇದ್ರಿ? ನಾವು ರಾಮನಗರ ಜಿಲ್ಲೆಗೆ ಪ್ರಗತಿಪರ ರೈತರು 2 ಸತಿ ಬಾಳೆ ಬೆಳೆಯೋದ್ರಲ್ಲಿ. ಹೌದಾ? ಪ್ರಗತಿಪರ ರೈತರು. ಈಗ ಎಲ್ಲಿ ಹೋಗ್ತಾ ಇದ್ರಿ? ಎಲ್ಲ ನಮ್ಮ ಅಣ್ಣವ್ರು ಸೌತೆಕಾಯಿ ಕೀಳ್ತಾ ಇದೀವಿ ನಾವು. ಸೌತೆಕಾಯಿ ಎಲ್ಲ ಚೆನ್ನಾಗಿ ಬರ್ತಾ ಇದಾರ? ಬರಡು ಭೂಮಿ ಅಂದಂಗಿತ್ತು. ಇದನ್ನ ಬರಡು ಭೂಮಿ ಅಂತ ಹೇಳ್ದವನು ಅವನೊಬ್ಬ ಅನಾಗರಿಕ ಅಲ್ರಿ. ಈಗ ಡಿ ಕೆ ಶಿವಕುಮಾರ್ ಅವರು ಬರಡು ಭೂಮಿ ಅಂತ ಹೇಳಿದ್ರು, ಅನಾಗರಿಕ ಅಂತ ಹೇಳ್ತಿದ್ದೀರಾ. ಕುಮಾರಸ್ವಾಮಿ ಅವರು ಇದನ್ನ ತಗೊಂಡ್ಬಂದಿದ್ದು? ಕುಮಾರಸ್ವಾಮಿ ಅವರು ಇದನ್ನ ಯೋಜನೆಗೆ 2006 ಜಾರಿ ಮಾಡಿದಾಗ ಇಲ್ಲಿರೋಂಥ ರೈತರೆಲ್ಲ ಯಾವುದೇ ಕಾರಣಕ್ಕೂ ಇದು ಆಗ್ಬಾರ್ದು, ಇದು ಫಲವತ್ತಾದ ಭೂಮಿ, ಸಾವಿರಾರು ಲೀಟರ್ ಹಾಲು, ಲಕ್ಷಾಂತರ ಲೀಟರ್ ಹಾಲು ಹೋಗ್ತಾ ಇದೆ, ಲಕ್ಷಾಂತರ ಮರಗಿಡಗಳವೆ ಅಂತ ಹೇಳಿದಾಗ ಕುಮಾರಸ್ವಾಮಿ ಅವರು ಈ ಭಾಗದ ರೈತರುಗಳನ್ನ ಕರೆದಿ ಕೃಷ್ಣಾದಲ್ಲಿ 3 ಸತಿ ಮೀಟಿಂಗ್ ಮಾಡಿ 3 ಅವರ್ ರೈತರುಗಳು ಟೈಮ್ ಕೊಟ್ಟು ಈ ಪ್ರಾಜೆಕ್ಟ್ ನ ಕೈ ಬಿಟ್ರು. ರೈತರುಗಳ ವಿರೋಧದಿಂದ ಪ್ರಾಜೆಕ್ಟ್ ನ ಕೈ ಬಿಟ್ರು. ಇವಾಗ ಬಂದಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಏಕಾಏಕಿ ಏನು ಒಂದು ಸರ್ವಾಧಿಕಾರ ಧೋರಣೆ ತೋರಿಸ್ಕೊಂಡು ಇಲ್ಲಿರುವಂತ ರೈತರನ್ನ ಪರಿಣಾಮ ತಗೊಳ್ದೇನೆ ರೈತರುಗಳನ್ನ ಲೆಕ್ಕಕ್ಕೆ ಮಾಡಿಕೊಳ್ದೇನೆ ಮಾಡಿದ್ದಾರೆ. ಈಗ 445 ದಿವಸದಿಂದ ನಿರಂತರ ಹೋರಾಟ ಮಾಡ್ತಾ ಇದೀವಿ. ಯಾವ್ದೊಬ್ರು ಜನಪ್ರತಿನಿಧಿ ಆಗ್ಲಿ, ಒಬ್ರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಆಗ್ಲಿ, ಇನ್ನೊಬ್ಬರಾಗ್ಲಿ ಬರ್ಲಿಲ್ಲ. ಮೊದಲೆಲ್ಲ ಅಕ್ವೇರ್ ವಿರುದ್ಧವಾಗಿ ಹೋರಾಟ ಮಾಡಿದವರು ಇವತ್ತು ಅಕ್ವೇರ್ ಪರವಾಗಿ ನಿಂತಿದ್ದಾರೆ. ಅವತ್ತು ರಂಗನಾಥ ಸ್ವಾಮಿ ಸಂಘ ಅಂತ ಮಾಡ್ಕೊಂಡಂತ ನಮ್ಮೂರ ಭಾಗದ ಲೀಡರ್ಗಳು ಅವ್ರು ಅವತ್ತು ನಮ್ಮ ಭಾಗದ ಲೀಡರ್ಗಳು ತಾವೆಲ್ಲ ದುಡ್ಡಿಸ್ಕೊಂಡು ಎಲ್ಲ. ನನಗೆ ಕ್ಲಾರಿಟಿ ಅಂದ್ರೆ, ಕುಮಾರಸ್ವಾಮಿ ಅವರು ಇದೇ ಕೆಲಸ ಮಾಡಕ್ ಬಂದಿದ್ರು, ಮಾಡ್ಬೇಕಂತ ಬಂದಿದ್ರು, ಇದೇ ತರ ವಿರೋಧ ವ್ಯಕ್ತಪಡಿಸಿದ್ರೆ ಅದು ಕೈ ಬಿಟ್ಬಿಟ್ಟು ಹೋದ್ರು. ಇವರು ನಾವು ತೀವ್ರವಾದ ವಿರೋಧ ಮಾಡ್ತಾ ಇದೀವಿ. ಹೌದು, ಸೌಜನ್ಯಕರು ಬಡ ರೈತರನ್ನ ಕರೆದು ಏನಾಗಿದೆ ಅಂತ ಕೇಳ್ತಾ ಇಲ್ಲ. ನಮ್ಮ ಪ್ರಾಣ ಕೊಡ್ತೀವಿ, ನಾವು ಭೂಮಿ ಮಾತ್ರ ಬಿಡಲ್ಲ.